ಜೊತೆಯಲಿ ಜೊತೆಯಲಿ ಅಬ್ಬಾಯ್ ಏನ್ ಬರೀತಾ ಇದೆಯಾ ಅಲ್ಲಿ? ಐ ಲವ್ ಯು ಸೀನಿಯರ್. ವಾಟ್? ಅಂದ್ರೆ ನನಗೆ ದಾರಿ ತೋರಿಸಿ ಹಿಂಗೆ ಬದುಕೋ ಮಗ್ನೆ ಅಂತ ಹೇಳ್ಕೊಟ್ಟಿದ್ದಾರಲ್ಲ, ಆ ಎಲ್ಲ ಸೀನಿಯರ್ಸ್ಗೂ ಐ ಲವ್ ಯು ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಬರೆದೆ. ತಪ್ಪಾ ಟೀಚರ್? ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ಯಾ? ಇಲ್ಲ ಟೀಚರ್, ರಾತ್ರಿ ನನ್ನ ಸೀನಿಯರು ನನ್ಗೆ ಊಟ ನಿದ್ರೆ ಮಾಡಕ್ಕೆ ಬಿಟ್ಟಿಲ್ಲ. ಹೋಮ್ವರ್ಕ್ ಹೆಂಗ್ ಮಾಡ್ಲಿ ಟೀಚರ್? ನೋಡು, ನಿನ್ ಸೀನಿಯರ್ನ ಏನಿದ್ರು ಮನೇಲಿ ಬಿಟ್ಬಿಟ್ ಬಾ. ಕ್ಲಾಸ್ ರೂಮ್ ವರ್ಗು ತಗೊಂಡ್ ಬಂದ್ರೆ ಒದೆ ಬೀಳುತ್ತೆ. ನೀವು ಒದೆ ಕೊಟ್ಟರು ಪರವಾಗಿಲ್ಲ, ಬಟ್ ನನ್ನ ಸೀನಿಯರ್ನ ಮಾತ್ರ ಬಿಡಲ್ಲ ಟೀಚರ್. ಇಷ್ಟೊಂದು ಕೊಬ್ಬ ನಿನ್ಗೆ? ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ. ಅಲ್ಲ ಟೀಚರ್, ಎದೆ ಸೀಳಿದ್ರೆ ಹಾರ್ಟ್ ಇರುತ್ತೆ ಅಂತ ಗೊತ್ತು, ಅಕ್ಷರನೂ ಇರುತ್ತೆ ಅಂತ ಯಾವ ಬಯಾಲಜಿಲಿ ಹೇಳಿದೆ ಟೀಚರ್? ಅಧಿಕ ಪ್ರಸಂಗಿ, ಹಿಂಗ್ ಹುಚ್ಚುಚ್ಚಾಗಿ ಆಡೋದಕ್ಕೆ ಇಷ್ಟು ವಯಸ್ಸಾದ್ರೂ ಇನ್ನ ಹೈಸ್ಕೂಲಲ್ಲೇ ಇರೋದು. ಮೇಡಮ್, ನೀವು ಅಭಯ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಾ. ಪಾಪ, ಅವ್ನ್ ಬಡತನ ಸಿಕ್ತಾನೆ ಸ್ಕೂಲ್ ಬಿಟ್ಟಿದ್ದು. ಯಾರು? ಇವನ್ ಬಡವಾನ? ಇವನು ಹೇಳಿ ಟೀಚರ್, ನಾನು ಬಡವ ತಾನೆ? ನನ್ನ ಹುಡುಗಿ ಪ್ರೀತಿ ಕಳ್ಕೊಂಡು ಜಗತ್ತಿನ ಅತಿ ಬಡವ ಅನ್ನಿಸ್ಕೊಂಡ್ಬಿಟ್ಟಿದ್ದೀನಿ. ವಾ, ಏನ್ ಹೇಳ್ದೆ ಮಗ? ಥ್ಯಾಂಕ್ ಯು ಗುರು. ಏಯ್, ಏನ್ ಪೊರ್ಕಿಗಳ ತರ ಮಾತಾಡ್ತಿದ್ದೀರಾ? ಇದು ಕ್ಲಾಸ್ ರೂಮ್, ನಿಮ್ ಅಡ್ಡ ಅಲ್ಲ. ನಿಮ್ ಪರ್ಸನಲ್ ಏನೇ ಇದ್ರು ಆಚೆ ಇಟ್ಕೊಳ್ಳಿ. ಅಬ್ಬಾಯ್, ಆದಿಪ್ರಾಸ ಬಳಸ್ಕೊಂಡು 4 ಶಬ್ದ ಹೇಳು. ಆದಿಪ್ರಾಸ ಅಂದ್ರೆ? ದನ ಕಾಯಕ್ ಹೋಗು ಅಂತ. ಓ ಟೀಚರ್, ನಿಮ್ ಸ್ಕೂಲ್ ದನನೂ ಸಿಗ್ತಾವ ಟೀಚರ್? ನೀನೇ ಇದೆಯಲ್ಲ. ಪ್ರತಿ ಪದಕ್ಕೂ ಮೊದಲನೇ ಅಕ್ಷರ ಒಂದೇ ಆಗ್ಬೇಕು, ಅದನ್ನ ಆದಿಪ್ರಾಸ ಅಂತಾರೆ. 4 ಎಕ್ಸಾಂಪಲ್ ಹೇಳು. ಓ ಅಷ್ಟೇ ತಾನೆ. ಕಂಚಿ ಕಾಳಮ್ಮ, ದಾವಣಗೆರೆ ದಾನಮ್ಮ, ನವಕೋಟೆ ನಾಗಮ್ಮ, ಚಿತ್ರದುರ್ಗ ಚಿನ್ನಮ್ಮ. ಸಾಕಾ ಅಥವಾ ಇನ್ನೂ ಬೇಕಾ ಟೀಚರ್? ಬುಕ್ ನಲ್ಲಿ ಇರೋದ್ ಹೇಳು ಅಂದ್ರೆ ಇಲ್ದೇ ಇರೋದನ್ನ ಹೇಳ್ತೀಯ. ಎದ್ ನಿಂತ್ಕೋ. ಐ ಸೆಟ್ ಸ್ಟ್ಯಾಂಡ್ ಅಪ್. Stand up on the bench. ನಾನು ಹೇಳಿದವನು ಒಬ್ಬನ್ ನಿಂತ್ಕೊಳ್ಳೋಕೆ, ನೀವೆಲ್ಲ ಏನಕ್ಕೆ ನಿಂತ್ಕೊಂಡ್ರಿ? ಸಪೋರ್ಟ್ಗೆ ಟೀಚರ್. ಬುಕ್ಕಲ್ಲಿ ಇಲ್ಲದೆ ಇರೋದನ್ನ ಹೇಳಿದಾನೆ ಅಂದ್ರೆ ಅವ್ನು ಜಾಸ್ತಿ ಬುದ್ಧಿವಂತ ತಾನೆ. ಅವನಿಗೆ ಪನಿಷ್ ಮಾಡಿದ್ರೆ ನಮಗೂ ಪನಿಷ್ ಮಾಡಿ. ಓ, ಆಗ್ಲೇ ಗ್ರೂಪಿಸಮ್ ಮಾಡ್ಕೊಂಡ್ ಬಿಟ್ರಾ? ಅದಕ್ಕೆಲ್ಲ ನೀನೇ ಲೀಡರಾ? ಅಯ್ಯೋ ಇಲ್ಲ ಟೀಚರ್, ಫ್ರೆಂಡ್ಸ್ ಪ್ಲೀಸ್ ಕಣ್ರೋ. ನನ್ನ ಲೈಫಲ್ಲೂ ಫೇಲ್ಯೂರ್ ಆಗಿದ್ದೀನಿ, ಲವ್ವಲ್ಲಿ ಕೂಡ ಫೇಲ್ಯೂರ್ ಆಗಿದ್ದೀನಿ. ದಯವಿಟ್ಟು ನೀವು ಯಾರು ನನಗೆ ಸಪೋರ್ಟ್ ಮಾಡಬೇಡಿ. ಬೇಕಾದ್ರೆ ನಮ್ಮ ಟೀಚರ್ ನನಗೆ ಸಪೋರ್ಟ್ ಮಾಡ್ತಾರೆ. ಫೇಲ್ಯೂರ್ ಆದವ್ರಿಗೆ ಬೆನ್ತಟ್ಟಿ ಪ್ರೋತ್ಸಾಹಿಸ್ಬೇಕು ಅಂತ ಅವ್ರು ಅವಾಗ ಹೇಳ್ತಿರ್ತಾರಲ್ಲ. ಬನ್ನಿ ಟೀಚರ್, ನಾನು ಬೆನ್ತಟ್ಟಿ. ಏನ್ ಅನ್ಕೊಂಡಿದ್ಯಾ ನನ್ನನ್ನ?
ನಡಿ ಆಚೆಗೆ. ಇದೇನು ಟೀಚರ್, ನೊಂದಿರೋ ಹುಡುಗನ ಮನ್ಸನ್ನ ಅರ್ಥನೇ ಮಾಡ್ಕೊಳಲ್ವಲ್ಲ. ನಿಮ್ಮನ್ನು ಬಿಟ್ಟು ಹೋಗೋ ಶಕ್ತಿ ನನಗಿಲ್ಲ ಟೀಚರ್. ದಯವಿಟ್ಟು ನನ್ನನ್ನು ಕಳಿಸ್ಬಿಡಿ ಪ್ಲೀಸ್. ಒಳ್ಳೆ ಮಾತಲ್ಲಿ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾಳೆ ಕ್ಲಾಸ್ ಒಳಗೆ ಸೇರ್ಸಲ್ಲ. ನೋಡಿ ನೋಡಿ ಟೀಚರ್ ನೋಡಿ ಆಚೆ. ಟೀಚರ್ ಇವತ್ತೆಲ್ಲ ನೀನ್ entry ಇಲ್ಲ. ನೋಡಿ ಆಚೆ, ನೋಡಿ. ಟೀಚರ್ ಸಾರಿ ಟೀಚರ್, ತಪ್ಪಾಯ್ತು ಟೀಚರ್. ಮಾಡೋ ತಪ್ಪಿಗೆ ಎಷ್ಟು ಬೇಕಾದ್ರೂ ದಂಡ ಕಟ್ತೀನಿ. ಪ್ಲೀಸ್ ಟೀಚರ್, ಸಾರಿ ಸಾರಿ ಟೀಚರ್, ಸಾರಿ. ಟೀಚರ್ 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 ನೀವೆಲ್ಲಿ ಹೋಗ್ತಿದ್ದೀರೋ? ಅವ್ನ್ ಕಷ್ಟ ಹಂಚ್ಕೊಳಕ್ಕೆ ಟೀಚರ್. ಬಾಯಿ ಮುಚ್ಕೊಂಡು ಒಳಗಡೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕಾಲ್ ಮುರ್ದ್ ಕೈ ಕೊಡ್ತೀನಿ ಅಷ್ಟೇ. ನೀವ್ ಏನ್ ಮುಡ್ದು ಎಲ್ಗಾರು ಕೊಡಿ, ನಾವಂತೂ ಅಭಯ್ ಪರಾನೆ. ಆ ಲವ್ ಫೇಲ್ಯೂರ್ ಹುಡುಗನ್ ಪ್ರೀತಿ ಅರ್ಥ ಮಾಡ್ಕೊಳ್ಳಿ ಟೀಚರ್. ಏಯ್ ಬಂದ್ರ ಹೋಗೋಣ. ಛೀ ಕೋಡಂಗಿ, ಎಷ್ಟು ಸತಾಯಿಸ್ತೀಯೋ ನನ್ನನ್ನು. ಅನ್ಯಾಯವಾಗಿ ನನ್ನ ಕೈಯಿಂದ ಒದೆ ತಿಂದ್ಬಿಟ್ಟಿಯಲ್ಲೋ. ಎಷ್ಟು ನೋವಾಯ್ತೋ ಏನು. ಏನಮ್ಮ ಶಾಲಿನಿ, ಎಲ್ಲಮ್ಮ ಹುಡುಗರಲ್ಲ? ಅದು ಸರ್, ಏನು ಆಟ ಆಡ್ತೀನಮ್ಮ? ನಿಮ್ಗೆ ಇಷ್ಟ ಬಂದು ಕಳಿಸೋದಕ್ಕೆ ಇದು ನಿಮ್ಮ ಪಿತಾಮಹ ಕಟ್ಟಿರೋ ಸ್ಕೂಲ್ ಅಲ್ಲ. ಇದಕ್ಕೆ ದಂಡ ಅಂತ 500 ರೂಪಾಯಿ ನಿನ್ನ ಸಂಬಳದಲ್ಲಿ ಕಟ್. ಅದು ಸರ್ ನನ್ನ ತಪ್ಪಲ್ಲ ಸರ್. ಸರ್ ಸರ್ ಗಂಗಾ, ಏನಪ್ಪ ಆಯ್ತು ನಿನ್ಲಿಲ್ಲೇ? ಆ ಮಗು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಕಣೋ. ಹೇಗೆಲ್ಲ ಇರಬೇಕಾದ ಹುಡುಗಿ ಯಾವ ಪರಿಸ್ಥಿತಿಲಿದೆ. ಹೆತ್ತವರಿಬ್ಬರು ಶ್ರೀಮಂತಿಕೆಲೆ ಬದುಕ್ತಿದ್ದಾರೆ, ಆದರೆ ಈ ಮಗು ಊಟಕ್ಕೋಸ್ಕರ ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ತಂದಿಟ್ಟಿಯಲ್ಲೋ. ಯಾಕೋ ರಂಗ? ಬಿಡು ಪಾರು, ಎಲ್ರಿಗೂ ನನ್ನಂಥ ಅದೃಷ್ಟ ಸಿಗಲ್ವಲ್ಲ. ಎಲ್ಲ ಶ್ರೀಮಂತಿಕೆ ಇದ್ರೂ ಬೀದಿ ಬಿಕಾರಿಗೋಸ್ಕರ ಬದುಕೋ ಅದೃಷ್ಟ ಯಾವ ಮಕ್ಕಳಿಗೂ ಸಿಗಲ್ಲ. ನಾನೊಂಥರ ಸ್ಪೆಷಲ್ ಅಲ್ವಾ? ಹೌದು ಕಂದ, ನೀನೊಂಥರ ಸ್ಪೆಷಲ್ಲು. ಹೌದು, ಹೊಟ್ಟೆಗೇನಾದರೂ ತಿಂದ್ಯಾ? ಹ್ಞೂ, ಪುರೋಹಿತರು ಪ್ರಸಾದ ಕೊಟ್ಟರು, ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿಂದೆ. ಪಾರು, ಏನಮ್ಮ? ನಿನ್ನ ಎತ್ತೋರಿಬ್ಬರು ಶ್ರೀಮಂತ ಒಂದಿಯಲ್ಲ, ನಮ್ಮಪ್ಪನ ಶ್ರೀಮಂತನ? ಅಪ್ಪ ಅಷ್ಟೊಂದು ಸೌಕಾರ ಆಗಿದ್ರು ಅಮ್ಮನ ಯಾಕೆ ಬಿಟ್ರು ಪಾರು? ಈಗ ನಮ್ಮಪ್ಪ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಪಾರು? ಅದನ್ನೆಲ್ಲ ನೀನು ಕೇಳೋ ಹಾಗಿಲ್ಲ. ಏಕೆ? ಯಾಕೆಂದರೆ ನೀನು ಹುಟ್ಟಾಗ್ಲೇ ಅವ್ನು ಸತ್ತೋದ. ನೆಟ್ಟಿಗೆ ಸುಳ್ಳು ಹೇಳೋಕ್ಕೂ ಬರಲ್ವಲ್ಲೇ ಪಾರು. ಈಗ ತಾನೇ ಇಬ್ರು ಶ್ರೀಮಂತಿಕೆಯಲ್ಲೇ ಬದುಕ್ತಾ ಇದ್ದಾರೆ ಅಂದೆ. ಹೇಳೆ ಪಾರು, ಅಪ್ಪ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೇಳೆ ಪಾರು. ಅಮ್ಮ, ನಾ ತಾಯಿ, ನಿನ್ನನ್ನು ಇಲ್ಲಿಗೆ ಸೇರ್ಸೋಕೆ ನಾನು ಅರ್ಧ ಹೆಣ ಬಿದ್ದೋಗಿದೆ. ಇನ್ನೇನಾದರೂ ಅವ್ರು ಎಲ್ಲಿದ್ದಾರೆ, ಯಾರು ಎತ್ತ ಅಂತ ಕೇಳಿದ್ರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ ಅಷ್ಟೇ. ಹೋಗ್ಲಿ ಬಿಡು ಪಾರು, ನಾನೇನು ಬೇಕು ಅಂತ ಕೇಳಿಲ್ವಲ್ಲ. ನನ್ನನ್ನು ಆಶ್ರಮಕ್ಕೆ ಸೇರ್ಸೋಕ್ಕೆ ಅಷ್ಟೊಂದು ಕಷ್ಟಪಡ್ತಿದ್ಯಲ್ಲ, ಅದ್ರ ಬದಲು ನಮ್ಮ ಅಪ್ಪನ ಹತ್ರನೇ ನಾನು ಸೇರಿಸ್ಬಿಡು. ನಾನು ಖುಷಿಯಾಗಿರ್ತೀನಿ, ನೀನು ಸಂತೋಷವಾಗಿರ್ಬೋದು ಅಲ್ವಾ? ಸಂತೋಷನ? ಹಾಗೇನಾದರೂ ಮಾಡಿದ್ರೆ ಎಲ್ಲರ ನೆಮ್ಮದಿರೋ ಸರ್ವನಾಶ ಆಗೋಗುತ್ತೆ. ಯಾಕೆ? ಹೇಳದ್ನಲ್ಲ, ಇದ್ರ ಮೇಲೆ ನೀನೇನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಯಾರಿಗೂ ಉಳಿಗಾಲ ಇಲ್ಲ ಅಂತ. ಸರಿ ಪಾರು, ನಾನು ಇನ್ನೇನು ಕೇಳಲ್ಲ. ಆಯ್ತು ಪುಟಿ, ನೀನೇನು ಹೊರಡು. ನಾವಿಬ್ರು ಜೊತೆಲಿರೋದನ್ನ ಕಮಿಟಿಯವ್ರು ನೋಡಿದ್ರೆ ನನ್ನ ಜೊತೆಲೇ ನಿನ್ನೂ ಕಳಿಸ್ಬಿಡ್ತಾರೆ. ಹೋಗಮ್ಮ.
ಮಾಡ್ತಿರೋ ಹರಕೆ ಹೆಸರು ಏನು ಅಂತಲೇ ಗೊತ್ತಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗಾಡ್ಜಿ. ಫಿಲ್ಮಲ್ಲಿ ನೋಡಿದ್ದೀನಿ ಅಷ್ಟೇ, ಅದನ್ನ ಇವಾಗ ಮಾಡ್ತೀನಿ. ಓಕೆನಾ? ಏನಮ್ಮ ಚೆನ್ನಾಗಿದ್ದೀರಾ? ನಿಮ್ಮ ಹುಡುಗಿನ ಮಾತಾಡಿಸ್ದೆ. ಏನೋ ನಿಮ್ಮ ದಯೆಯಿಂದ 2 ಹೊತ್ತು ಊಟ ಮಾಡ್ತಾ ಇದೆ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ದಯೆ ಏನಮ್ಮ ಬಂತು, ಎಲ್ಲ ಸ್ವಾಮಿ ದಯೆ. ಆ ಹುಡುಗ ಯಾಕೆ ಆ ರೀತಿ ನಮಸ್ಕಾರ ಮಾಡ್ತಾ ಇದ್ದಾನೆ? ಅಯ್ಯೋ, ಅವನ ಕತೆ ಏನು ಹೇಳ್ತೀರಾ? ದಿನಕ್ಕೊಂದು ವ್ರತ ಮಾಡ್ತಾ ಇದ್ದಾನೆ. ವ್ರತನ? ಏನ್ ವ್ರತ? ಈ ಶ್ರೀರಾಮಚಂದ್ರ ಸೀತೆ ಬೇಕು ಅಂತ ಚಡಪಡಿಸ್ತಾ ಇದ್ದ. ಆ ಇವನು ಹೆಂಡತಿ ಸಿಗ್ಲಿ ಅಂತ ಒದ್ದಾಡ್ತಾ ಇದ್ದಾನೆ. ಪಾಪದ ಹುಡುಗ, ಚಿನ್ನದಂತ ಮನಸ್ಸು. ಹೆಂಡತಿ ಏನೋ ಕೋಪ ಮಾಡ್ಕೊಂಡು ಹೋಗಿದ್ದಾಳಂತೆ. ಬೇಗ ಬರ್ಲಿ ಅಂತ ದಿನಕ್ಕೊಂದು ಹರಕೆ ಸಲ್ಲಿಸ್ತಾ ಇದ್ದಾನೆ. ನನ್ನ ಸೀನಿಯರ್ನ ಬೇಗ ಕೊಡ್ಸಪ್ಪ ಅಂತ ಆ ದೇವ್ರ ಹತ್ರ ದಿನ ಅಂಗ್ಲಾಚ್ಕೋತಾ ಇದ್ದಾನೆ. ಈಗಿನ ಕಾಲದಲ್ಲೂ ಹೆಂಡತಿನ ಇಷ್ಟೊಂದು ಪ್ರೀತಿಸ್ತಾರ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಂಥ ಪ್ರೀತಿನ ಪಡಿಬೇಕಾದ್ರೆ ಆ ಹುಡುಗಿ 1000 ಜನ್ಮದ ಪುಣ್ಯ ಮಾಡಿರಬೇಕು. ಈ ಹುಡುಗ ಕಷ್ಟಪಡೋದನ್ನ ನೋಡಿ ನಾನು ಆ ದೇವ್ರ ಹತ್ರ ದಿನಾ ಬೇಡ್ಕೋತಾ ಇದ್ದೀನಿ, ಆ ಹುಡುಗಿಗೆ ಒಳ್ಳೆ ಬುದ್ಧಿ ಕೊಟ್ಟು ಗಂಡ ಹೆಂಡತಿ ಸೇರೋ ಹಾಗೆ ಮಾಡಪ್ಪ ಅಂತ. ಇಂಥ ಹರಕೆ ಇನ್ನೂ ಎಷ್ಟು ಬೇಕಾದ್ರೂ ಮಾಡ್ತೇನೆ. ಪ್ಲೀಸ್ ನನ್ನ ಸೀನಿಯರ್ಗೆ ನನ್ನ ಪ್ರೀತಿನ ಅರ್ಥ ಮಾಡ್ಸಪ್ಪ. ನನ್ನ ಲೈಫಲ್ಲಿ ಇನ್ನೇನು ಕೇಳಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಯ್ಯೋ ರಂಗ, ನಮ್ಮ ಶಾಲಿನಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನ ಇವನು. ಇಷ್ಟೆಲ್ಲ ಪ್ರೀತಿ ಇದ್ಮೇಲೂ ಹಿಂಗೆ ಯಾಕೆ ಮಾಡ್ದೆ ತಂದೆ? ಹಂಗೆ ಮುದ್ದು ಮಾಡಿಬಿಡ್ಬೇಕು. ಪುಟಣಿ, ತುಂಬಾ ಟೈಮ್ ಆಯ್ತು, ಊಟ ಮಾಡು ಬಾರೋ. ನಂಗೆ ಹಸುವಿಲ್ಲಮ್ಮ, ಬೇಡ. ಪುಟ್ಟ, ಹಾಗೆ ಊಟ ಮಾಡ್ದೆ ಮಲ್ಕೊಂಡ್ರೆ ಆರೋಗ್ಯ ಹಾಳಾಗುತ್ತೆ. ಬಾರ ಚಿನಿ. ಬೇಡ ಮಾಮ್, ಹಸುವಿಲ್ಲ ಅಂತ ಹೇಳ್ದೆ ತಾನೆ. ಹಸುವಿಲ್ಲದೆ ಇದ್ರು ಊಟ ಮಾಡಿದೆ ಅದಕ್ಕೆ ಅನ್ನಕ್ಕೆ ಮಾಡೋ ಅವಮಾನ ಅಂತ ನಿಮ್ಮ ಯಜಮಾನ ಹೇಳಿದಾರಲ್ವಾ? ಅವ್ರು ಅಂತಾರೆ, ಅವ್ರಿಗೆ ಬುದ್ಧಿ ಇಲ್ಲ. ನೀನ್ ಬಾ, ನೀವು ಊಟ ಮಾಡು ಬಾ. ಬೇಡ ಮಾಮ್, ನನಗೆ ಫೋರ್ಸ್ ಮಾಡಬೇಡ. ಚಾಂದಿನಿ, ನೋಡಮ್ಮ, ಆ ಅಬ್ಬಾಯಿ ಊಟ ಮಾಡೋದಿಲ್ಲ ಅಂತ ಕೂತಿದ್ದಾನೆ ಹಠ ಹಿಡ್ಕೊಂಡು. ನೀ ಸ್ವಲ್ಪ ಹೋಗಿ ಕರಿತೀಯಾ? 2 ನಿಮಿಷ ಇರಿ, ನಾನೇ ಹೋಗೋನ್ನ ಎಳ್ಕೊಂಡ್ ಬರ್ತೀನಿ, ನೋಡ್ತಾ ಇರಿ. क्या जी, आपकी आंखों में सीनियर की तस्वीर दिख रहा है? ಬರೀ ನನ್ನ ಕಣ್ಣಲ್ಲ, ನನ್ನ ಬಾಡಿಲಿ ಎಲ್ಲೇ ಕುಯ್ದು ನೋಡಿದ್ರು ನನ್ನ ಸೀನಿಯರ್ ಚಿತ್ರನೇ ಕಾಣೋದು. ಗೊತ್ತಾಯ್ತು ಬಿಡಪ್ಪ, ತುಂಬಾ ಕುಯ್ಬೇಡ. ಹೌದು, ಸ್ಕೂಲ್ ಹೇಗಿತ್ತು? ನೀನ್ ಮೆತ್ತಿಗೆ. ಆಮೇಲೆ ನನ್ನ ತಾಯಿ ದೇವ್ರಿಗೆ ಏನಾದ್ರು ಗೊತ್ತಾದ್ರೆ ಇದಕ್ಕೂ ಕಲ್ಲು ಹಾಕ್ಬಿಡ್ತಾರೆ. ನಿನ್ ತಾಯಿ ದೇವ್ರೇನೆ ನಿನ್ನ ಶಾಲಿನಿ ಸಂಬಂಧಕ್ಕೆ ಕಲ್ಲು ಹಾಕ್ತಾ ಇರೋದು.
ಬಟ್ ಏನಾಯ್ತು ಗೊತ್ತಾ, ಕ್ಲಾಸಲ್ಲಿ ನಮ್ಮ ಟೀಚರ್ ಅಮ್ಮನ ಸಿಕ್ಕಾಪಟ್ಟೆ ಗೋಳಿಕೊಂಬಿಟ್ಟೆ. ಹೆಂಗ್ ಸಿಟ್ಕೊಂಡ್ರು ಗೊತ್ತಾ, ಕಡೆಗೆ ಅವ್ರು ನನ್ನನ್ನು ಬೆಂಚ್ ಮೇಲೆ ನಿಲ್ಲಿಸಿ ಕ್ಲಾಸಿಂದನೇ ಆಚೆಗೆ ಓಡಿಸಿದ್ರು. ನೀನು ನೋಡ್ಬೇಕಿತ್ತು ಅವ್ರ ಮುಖನ, ಅಷ್ಟು ಸಿಟ್ಕೊಂಡ್ರು, ಅಷ್ಟು ಸಖತ್ತಾಗಿ ಕಾಣಿಸ್ತಿದ್ರು ಗೊತ್ತಾ. ಎಲ್ಲ ನನ್ನ ಮಗನೇ, ಅವಳ ಜೊತೆ ಗುಟ್ಟಾಗಿ ಮಾತಾಡೋಷ್ಟು ಹತ್ರ ಆಗ್ಬಿಟ್ಟಿದ್ಯೇನು ನನ್ನ ಬಂಗಾರ. ಹಾಗಾದ್ರೆ ಸ್ಕೂಲಿಂದ ನಿನ್ನ ಆಚೆ ಹಾಕ್ಬಿಟ್ರಾ? ಬಟ್ ನಾವಂತೂ ಸೋಲೊಪ್ಕೊಳ್ಳೋ ಜಾಯಮಾನನೇ ಅಲ್ಲ. ಹೌದು ತಾನೆ, ಸೋಲ್ ಒಪ್ಕೊಳ್ಳಲ್ಲ ಅಂದಮೇಲೆ ಮೆಂಟಲಿ ಅಲ್ಲ ಫಿಸಿಕಲ್ ಆಗು ಸ್ಟ್ರಾಂಗ್ ಆಗಿರ್ಬೇಕು ತಾನೆ. ಹೌದು, ಇದೀನಲ್ಲ. ಡಬ್ಬ ಥರ ಇದೆಯಾ. ಸೀನಿಯರ್ ಹೋದ್ಮೇಲಂತೂ 3 kg ಕಮ್ಮಿ ಆಗಿದ್ಯಾ. ಕಡ್ಡಿ ಥರ ಕಾಣಿಸ್ತಾ ಇದೆಯಾ. ಹೌದಾ? ಸೀನಿಯರ್ ಮುಂದೆ ಮೊದಲೇ ಚಿಕ್ಕವನ್ ಥರ ಕಾಣಿಸ್ತೀಯಾ. ಇನ್ನು ಹೀಗೆ ಊಟ ತಿಂಡಿ ಬಿಟ್ಟು ಒಣಗ್ಕೊಂಡು ಕುತ್ಕೊಂಡ್ರೆ ನೀನು ಲವ್ ಸ್ಟೋರಿ ಕತೆ ಮುಗೀತು. ಕೇಲ್ ಕಥಂ, ನಾಟಕ್ ಬಂದ್. ಅಂದ್ರೆ ಹುಡುಗ ನನ್ನ ಮುಂದೆ ಚಿಕ್ಕವನ್ ಥರ ಕಾಣಿಸ್ತಾನೆ, ನನಗೆ ಸೂಟ್ ಆಗಲ್ಲ ಅಂತ ಹೇಳಿ ನೀನು ಸೀನಿಯರ್ ಇನ್ನೂ ದೂರ ಹೋಗ್ತಾರೆ. ತೂನಿನ ಬಿಡ್ತು ಒಂದು ಪಾಪೆ, ತಮಾಷೆಗೂ ಹಂಗೆ ಹೇಳ್ಬೇಡ, ಹೊಡೆದೇ ಬಿಡ್ತೀನಿ ಅಷ್ಟೇ. ಐ ಆಮ್ ಸೀರಿಯಸ್ ಕಣೋ. ನಿನ್ನ ಸೀನಿಯರ್ಗೆ ತಕ್ಕ ಜೋಡಿ ಅನ್ನಿಸ್ಕೋಬೇಕು ಅಂದರೆ ಚೆನ್ನಾಗಿ ತಿಂದು ದಪ್ಪ ಆಗಬೇಕು, ಒಳ್ಳೆ ಪೇರ್ ಅನ್ನಿಸ್ಕೋಬೇಕು. ಅದನ್ನು ಬಿಟ್ಟು ನಾನು ಊಟ ಮಾಡಲ್ಲ ಉಪವಾಸ ಇರ್ತೀನಿ ಅಂದರೆ ನಿನ್ನಣೆ ಬರ. ಯಾವನ್ ಹೇಳಿದ್ ನಾನು ಉಪವಾಸ ಇರ್ತೀನಿ ಅಂತ? ಅಂತೂ ಸಿಕ್ಕಾಪಟ್ಟೆ ಹಸಿತಾ ಇದೆ. ಈಗೇನು ಸಿಗ್ಲಿಲ್ಲ ಅಂದರೆ ನಿನ್ನೇ ತಿಂದ್ಬಿಡ್ತೀನಿ ಈಗ. ಬೇಡಪ್ಪ, ನನ್ನ ಜೀವನದಲ್ಲಿ ತುಂಬ ಆಸೆಗಳನ್ನ ಇಟ್ಕೊಂಡಿದ್ದೀನಿ. ಬೇಕಾದರೆ ಬಾ, ಹೊಟ್ಟೆ ತುಂಬೋ ಅಷ್ಟು ಚೆನ್ನಾಗಿ ಊಟ ಬಡಿಸ್ತೀನಿ. ನಡಿ ಬಾ. ಮಗ ನಾನು ಕರೆದಾಗ ಬರಲ್ಲ ಅಂದ, ಈಗ ಚಾಂದಿನಿ ಹೇಳಿದ ತಕ್ಷಣ ಭರ್ಜರಿ ಬಾರಿಸ್ತಾ ಇದ್ದಾನೆ. ಹುಚ್ಚ ಹುಡುಗ, ಅವಳ ಮೇಲೆ ಅಷ್ಟೊಂದು ಪ್ರೀತಿ ಏನು ನಿಂಗೆ? ಆಗಲಿ ಆಗಲಿ. ನಾವು ಹತ್ರ ಆಗ್ತಾ ಇದ್ದೀವಿ ಅಂತ ತುಂಬ ಸಂತೋಷ ಪಡಬೇಡಿ ಆಂಟಿ. ಆಮೇಲೆ ನಿರಾಸೆ ಆಗೋದು ನಿಮಗೇನೆ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಪ್ರಿನ್ಸಿ. ಪಾಪ ಖಾಲಿ ತಲೆಗೆ ವಿಗ್ ಹಾಕೊಂಡು ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಇನ್ನು ಇದು ನಮ್ಮ ಸೈನ್ಸ್ ಟೀಚರ್. ಮೋಸ್ಟ್ಲಿ ಇವರು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಕಪ್ಪೆ ನುಂಗಿರ್ಬೇಕು ಅನ್ಸುತ್ತೆ, ಅದಕ್ಕೆ ಇವರು ಹಂಗೆ ಇದ್ದಾರೆ. ಕೈಕಾಲು ಸಣ್ಣ, ಹೊಟ್ಟೆ ಮಾತ್ರ ದಪ್ಪ. ಇನ್ನು ನಮ್ಮ ಕನ್ನಡ ಪಂಡಿತರು ಈ ಶಾಲಿನಿ ಟೀಚರ್. ಮೋಸ್ಟ್ಲಿ ಇವರು ಮುಂಚೆ ಗುಂಟೂರಲ್ಲಿ ಇದ್ರು ಅನ್ಸುತ್ತೆ. ಅಲ್ಲಿನ ಮೆಣಸಿಕಾಯಿನ ಮುರಿದು ಬಾಯಲ್ಲಿ ಇಟ್ಕೋತಿದ್ರು ಅನ್ಸುತ್ತೆ, ಅದಕ್ಕೆ ನೋಡಕ್ ಒಳ್ಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ತರ ಇದ್ರು, ಹುರ್ಕೊಳ್ಳೋದ್ ಮಾತ್ರ ಒಳ್ಳೆ ಗುಂಟೂರು ಮೆಣಸಿನ್ಕಾಯಿ ತರ.